ಯಾರಿಗೆ ಏನು ಗೊತ್ತಾಗಬೇಕಾಗಿತ್ತು? ಅದು ತಾತ, ನನಗೀಗ ಬುದ್ಧಿ ಬಂದಿದೆಯಲ್ಲ, ನಾನು ಹೀಗೆ ಬದುಕಬೇಕು ಅನ್ನೋದು ನನಗೆ ಮುಂಚೆನೇ ಗೊತ್ತಾಗಬೇಕಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ಓಡೋದವಳೆ, ಎಲ್ಲದಕ್ಕೂ ಒಂದು ಕಾಲ ಅನ್ನೋದು ಬರಬೇಕು. ತಪ್ಪು ಮಾಡೋದಕ್ಕಿಂತ ಮಾಡಿದ ತಪ್ಪನ್ನು ತಿದ್ದುಕೊಳ್ಳದೆ ಇದ್ದರೆ ಅದು ದೊಡ್ಡ ತಪ್ಪಾಗತ್ತೆ. ನಮ್ಮ ತಪ್ಪುಗಳೆಲ್ಲ ನಮಗೆ ಜೀವನದಲ್ಲಿ ಪಾಠವಾಗಿರಬೇಕು. ಅದು ಸರಿ, ಅದೇನೋ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಅವತ್ತೇನೋ ಓಡಾಡ್ತಿದ್ಯಲ್ಲ, ಒಂದು ಲೆಟರ್ ಇಟ್ಕೊಂಡು, ಏನಾಯಿತು? ಕೆಲಸ ಸಿಕ್ತಾ? ತಾತ, ಅದು ಅವತ್ತು ನಾನು ಅಪ್ಲಿಕೇಶನ್ ಹಾಕೋದು ಲೇಟ್ ಆಗೋಯ್ತು, ಅದಕ್ಕೆ ಪೋಸ್ಟ್ ಮಾಡಲಿಲ್ಲ. ಅಂದರೆ ಅಪ್ಲಿಕೇಶನ್ ಹಾಕಲೇ ಇಲ್ವಾ? ಇಲ್ಲ ತಾತ. ಹಾಗಿದ್ರೆ ಅಪ್ಲಿಕೇಶನ್ ಫಾರ್ಮಲ್ಲಿ ನನಗೂ ಸಿಗ್ತಿಲ್ಲ ತಾತ, ಎಲ್ಲೋ ಇಟ್ಬಿಟ್ಟಿದ್ದೀನಿ, ಆದರೆ ಎಲ್ಲಿ ಅಂತ ನನಗೂ ಗೊತ್ತಾಗ್ತಿಲ್ಲ. ಹೋಗ್ಲಿ ಬಿಡು ತಾತ, ನಾನು ಬೇರೆ ಯಾವುದಾದ್ರೂ ಕೆಲಸ ಹುಡುಕ್ತೀನಿ. ದೀಪಿಕಾ, ಹುಷಾರು. ಚಿಕ್ಕಮ್ಮ, ದೀಪಿಕನ ಹುಷಾರಾಗಿ ನೋಡ್ಕೊಳ್ಳಿ. ನನಗಂತೂ ಈ ಮನೇಲಿ ಇರೋಕೆ ಆಗ್ತಿಲ್ಲ. ನಾನು ಆಫೀಸಿಗೆ ಹೊರಡ್ತೀನಿ. ಅಭಿ ಅಭಿ, ಕೋಪ ಮಾಡ್ಕೋಬೇಡ. ದೀಪಿಕಾ ಹೇಳು, ಹಬ್ಬದ ದಿನ ಹಸುಕೊಂಡು ಹಾಗೆ ಹೋಗ್ಬೇಡ ಅಭಿ. ಇಷ್ಟಾದ್ಮೇಲೆ ಈ ಮನೇಲಿ ನೆಮ್ಮದಿಯಿಂದ ಕೂತ್ಕೊಂಡು ತಿನ್ನಕ್ಕಾಗತ್ತಾ? ದಾರಿ ಬಿಡಿ. ಪೂರ್ಣಿ, ಸ್ವಲ್ಪ ಆಯಿಂಟ್ಮೆಂಟ್ ತಗೊಂಡ್ಬಮ್ಮ. ಕೂತ್ಕೋ. ದೀಪಿಕಾ, ಬೇಜಾರು ಮಾಡ್ಕೋಬೇಡ ಪೂರ್ಣಿ. ಇಂಥ ಟೈಮಲ್ಲಿ ಯಾರಿಗೇ ಆದರೂ ಕೋಪ ಬರುತ್ತೆ. ಅಭಿ ಬಗ್ಗೆ ನಿನಗೆ ಗೊತ್ತಲ್ಲ, ಕೋಪದಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟ. ಸಂಜೆ ಅಷ್ಟರಲ್ಲಿ ಅವನು ಮತ್ತೆ ಸರಿ ಹೋಗ್ತಾನೆ ಬಿಡು. ನೋಡು ಪೂರ್ಣಿ, ಇಂಥ ವಿಷಯಗಳಲ್ಲಿ ನೀನು ಹುಷಾರಾಗಿರಬೇಕು. ಅಕ್ಕಪಕ್ಕದವ್ರ ಬಗ್ಗೆನೂ ಕೇರ್ ತಗೋಬೇಕು. ನೀನು ನಿನ್ನ ಪೂಜೆ ಕಡೆ ಗಮನ ಕೊಡೋದು ಸರಿ, ಆದರೆ ಅದರಿಂದ ಮನೇಲಿ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಅಲ್ವಾ? ಇನ್ನು ಮುಂದೆ ಸ್ವಲ್ಪ ಕೇರ್ಫುಲ್ ಆಗಿರು. ಆ ಮಗು ಬಗ್ಗೆ ಮತ್ತೇನಾದ್ರೂ ಗುರುತುಗಳಿದ್ರೆ ಹೇಳ್ತೀರಾ? ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ, ಮಗು ಒಂದು ಚೈನ್ ಹಾಕೊಂಡಿತ್ತು. ಆ ಮಚ್ಚೆ ಬಗ್ಗೆನೂ ಹೇಳಿದ್ದೀನಿ. ಸರ್, ಹಾಗಾದ್ರೆ ಆ ಮಗು ಇದಲ್ಲ. ಇಲ್ಲಿ ನೋಡಿ, ನೀವು ಹೇಳಿದ ಅದೇ ಬಣ್ಣದ ಬಟ್ಟೆ ಹಾಕಿದೆ ಬಿಟ್ರೆ ಬೇರೆ ಯಾವ ಗುರುತುಗಳು ಇಲ್ಲ. ಇಷ್ಟು ಚಿಕ್ಕ ಮಗುನ ಹೇಗಮ್ಮ ಕಂಡಿಡಿಯಕ್ಕಾಗತ್ತೆ? ತುಂಬಾ ವರ್ಷ ಆಯ್ತು. ಅವಳ ಮುಖನೂ ಮರ್ತೋಗಿದೆ. ಆದ್ರೆ ಡ್ರೆಸ್ ಇದೆ ಕಲರ್. ಇದೇ ಡ್ರೆಸ್ಸು ಸರ್, ಆದ್ರೆ ನೀವು ಹೇಳೋ ಗುರುತುಗಳು ಇದ್ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ನಮ್ಮ ಆಶ್ರಮದಲ್ಲಿ ಬೆಳೆದಿರೋ ಮಕ್ಕಳಿಗೆ ಈ ಗುರುತುಗಳು ಯಾವುದೂ ಇಲ್ಲ ಸರ್. ಕ್ಷಮಿಸಿ ಸರ್. ಈ ಅಮ್ಮ ಹೇಳೋದು ಕೇಳ್ಬಿಟ್ಟು ಮಗು ಸಿಕ್ಕೇ ಬಿಡ್ತು ಅಂದ್ಕೊಂಡ್ಬಿಟ್ವಿ ಸರ್. ತಲೆ ಇದೆಯಾ ನಿಂಗೆ? ಒಂದೇ ಕಲರ್ ಡ್ರೆಸ್ ಆಗ್ಬಿಟ್ರೆ ಅವಳು ನನ್ನ ಮಗಳಾಗ್ಬಿಡ್ತಾಳ. ನಾನು ಹೇಳಿದ ಅಷ್ಟು ಗುರುತು ಇರಬೇಕು. ಮೈನ್ಲಿ ಆ ಚೈನ್. ಸರ್, ಆ ಚೈನ್ ಇದೆ ಅಂತ ಆಶ್ರಮದವ್ರು ಹೇಗೆ ಹೇಳ್ತಾರೆ? ಅವ್ರೇನಾದ್ರು ತಗೊಂಡಿದ್ರೆ?
ಎತ್ಕೊಂಡಿದ್ರೆ ಅದಕ್ಕೆ 4 ದುಡ್ಡು ಕೊಡೋಣ. ನನಗೆ ಆ ಮಗು ಬೇಕು. 4 ದುಡ್ಡ ಅಕಸ್ಮಾತ್ ಒಂದು 8 ಲಕ್ಷನೋ 12 ಲಕ್ಷನೋ ಆದ್ರೆ ಕೊಡ್ತೀರಾ ಸರ್? ನಿಮ್ಮ ಮಕ್ಕದ ಮೇಲೆ ಬಿಸಾಕ್ತೇನೆ. ನನಗೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಆ ಮಗು ನನಗೆ ಬೇಕು. ಸರಿ ಬಿಡಿ ಸರ್, ಒಂದೊಂದು ಮೂಲೆನೂ ಜಾಗ ಬಿಡ್ತೀನಿ ಸರ್. ಇನ್ನೊಂದು ವಿಷಯ, ಹಳೆ ಆಶ್ರಮಗಳು ಯಾವ್ಯಾವ್ದು ಇದೆಯೋ ಅಲ್ಲೆಲ್ಲ ವಿಚಾರಿಸಿ. ಆಮೇಲೆ ಮುಚ್ಚಿರೋ ಆಶ್ರಮ ಇದ್ದರೆ ಡೀಟೇಲ್ಸ್ ತಗೊಳ್ಳಿ. ಸರಿ ಸರ್. ಒಳ್ಳೆ ದಿನನೇ ಮನೆಗೆ ಬಂದಿದ್ದೀರಾ, ಅದು ದೇವಸ್ಥಾನಕ್ಕೆ ಹೋಗಿ ಹರಕೆ ಮುಗಿಸ್ಕೊಂಡು ಬಂದಿದ್ದೀರಾ. ಇವತ್ತಿನ ದಿನ ಆ ಭೀಮೇಶ್ವರನ್ ಏನೇ ಕೇಳಿದ್ರು ನೆರವೇರಿಸ್ತಾನೆ ಬಿಡಿ. ದೇವಸ್ಥಾನಕ್ಕೆ ಹೋದವಳು ಯಾವುದೋ ಒಂದು ಶಕ್ತಿ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದ ಹಾಗೆ ಇಲ್ಲಿಗೆ ಬಂದ್ಬಿಟ್ಟೆ. ಮಗಳಿಲ್ಲಿರುವಾಗ ತಾಯಿ ಕರಳು ಸೆಳಿದೇ ಇರತ್ತಾ? ಏನು ಹೇಳ್ತಿದ್ದೀರಾ ತುಳಸಿ ಅವರೇ? ದೀಪಿಕಾ ನೋಡಕ್ ಬಂದಿದ್ದೀರಾ ಅಂದೆ. ದೀಪಿಕಾ ಅಭಿ ಜೊತೆ ಹೊರಗೆ ಹೋಗಿದ್ದಾಳೆ, ಸಂಜೆ ಆಗತ್ತೆ ಬರೋದು ಅಂದ್ಲು. ಹಾಂ, ಮನೆಯಿಂದ ಹೊರಟಾಗ ಫೋನ್ ಮಾಡಿ ಹೇಳಿದ್ಲು. ದೇವಸ್ಥಾನದಿಂದ ಹೊರಟಾಗ ಪೂರ್ಣಿ ನೆನಪಾದ್ಲು. ಪೂರ್ಣಿ ಮೇಲಿದ್ದಾಳೆ, ಕರಿತೀನಿ. ಪರವಾಗಿಲ್ಲ, ಅವಳು ಬರಲಿ, ಕಾಯ್ತೀನಿ. ಅವಳು ಅಂದ್ರೆ ತುಂಬ ಪ್ರೀತಿ ಅಲ್ವಾ ನಿಮಗೆ? ತುಳಸಿಯರೇ, ಒಂದಷ್ಟು ದಿನ ಅವಳನ್ನ ನನ್ನ ಮಗಳು ಅಂತ ಅಂದ್ಕೊಂಡಿದ್ದಕ್ಕೆ ಹುಟ್ಟಿರೋ ಪ್ರೀತಿ ಅಲ್ಲ ಇದು. ನನಗೆ ಗೊತ್ತಿಲ್ಲದೇ ನಾನು ಪೂರ್ಣಿನ ಹಚ್ಕೊಂಡ್ಬಿಟ್ಟಿದ್ದೀನಿ ಅನಿಸುತ್ತೆ.